ಮಾಡೋದರೊಂದಿಗೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣವರು, ಸಮೀರ್ MD, ಅಜಯ್ ಅಂಚನ್, ಸಂಚಾರಿ ಸ್ಟುಡಿಯೋ, ಸಂತೋಷ್, ಯುನೈಟೆಡ್ ಮೀಡಿಯಾ, ಅಭಿಷೇಕ್, ಚಿನ್ನ, KV ಧನಂಜಯ ಮತ್ತು ಅವರ ವಕೀಲರ ಸಮಾನಾದ ಉದ್ದೇಶದಿಂದ ಒಳಸಂಚನ್ನು ಮಾಡಿ ಸುಳ್ಳು ಎಂದು ತಿಳಿದಿರುವ ಮತ್ತು ನಾವು ನಂಬಿರುವ ವಿಷಯವನ್ನು ಸತ್ಯ ಎಂದು ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಾಲಯಕ್ಕೆ ತಿಳಿಸಿ ಈ ಕೃತ್ಯವನ್ನು ಎಸಗಿರುತ್ತೇವೆ. ಯಾವ ರೀತಿಯಲ್ಲಿ ಇವಾಗ ನನ್ನನ್ನು ತೆಗೆಯೋದೇ ಆಗ್ತದೆ ನೋಡಿ. ಇವಾಗ ನನ್ನಲ್ಲಿ ಇವಾಗ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಕಾಣಿಸುತ್ತೆ. ನನ್ನ ಪ್ರಕಾರವಾಗಿ ನಾನು ಇವಾಗ SIT ಅವರ ಮೇಲೆ ದೂರು ಕೊಟ್ಟಿದ್ದೀನಿ, ಅದಕ್ಕೆ ಆಗಿರ್ಬೋದು. ಇಲ್ಲ ನಾನು ಈ RTIಯಲ್ಲಿ ಇಷ್ಟೆಲ್ಲ ತೆಗೆದು ಮಾಡಿತು, ಇಷ್ಟೆಲ್ಲ ದೊಡ್ಡ ವಿಷಯ ಆಗಿದೆ ಅಂತ ಈ ಉದ್ದೇಶದಿಂದ ಆಗಿರ್ಬೋದು. ಯಾವುದೇ ಒಂದು ಉದ್ದೇಶದಿಂದ ನಾನು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯಲ್ಲಿ ನಾನು ಸ್ಟಾರ್ಟಿಂಗ್ ಹೋಗುವಾಗ ನಾನು ಹೇಳಿದೆ, ಸರ್ ಇವಾಗ ಇದರಲ್ಲಿ ಇಷ್ಟೆಲ್ಲ ಆಗಿದೆ ಅಲ್ಲ, ಯಾವ ಥರ ಹೊರಗೆ ಬರೋದು ಅಂತ. ಆಗ ಅವರು ಹೇಳಿದ್ರು, ನಿಮ್ಮನ್ನು ಸಾಕ್ಷಿ ಮಾಡ್ತೀನಿ ಅಂತ ಹೇಳಿದ್ರು. ನಾನು ನಂತರ ಆಲೋಚನೆ ಮಾಡಿ ನನ್ನ ಕರೆಸಿದ್ರು. ನಾನು ಹೋಗಿ ಕೇಳುವಾಗ ಆಗ ಮಹೇಶನ್ನ ಗಿರೀಶನ್ನವ್ರದ್ದು ಅಲ್ಲ, ಅವರು ಆರೋಪಿ ಆಗ್ತಾರೆ, ನೀನು ಸಾಕ್ಷಿ ಆದ. ನಾನು ಹೇಳಿದೆ, ಒಟ್ಟಿಗೆ ಇದ್ದು ಅವರನ್ನು ನಾನು ಕಳಿಸಿ ನಾನು ಹೊರಗಿರೋದು ಸರಿಯಲ್ಲ. ಇದ್ದರೆ ಒಟ್ಟಿಗೆ ಹೋಗ್ತೀವಿ ಸರ್, ಬೇಡ ಸಾಕ್ಷಿ ಬೇಡ ಅಂತೆ. ಅದಕ್ಕೇನಾದರೂ ನಾನು ಸಾಕ್ಷಿ ಆಗೋದಕ್ಕೆ ಮಾಡಿರೋದು ಅಂತ ಗೊತ್ತಿಲ್ಲ ಸರ್. ಈ ರೀತಿ ಇಷ್ಟೊಂದು ಮಾಡ್ತಾಯಿದ್ದೀವಿ ಸರ್. ಇವರು ಏನು ಬೇಕಾದ್ರೂ ಮಾಡಲಿ, ಸತ್ಯಪರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಯಾರ ತೇಜವಧೆ ಮಾಡಲಿಕ್ಕೆಲ್ಲ, ದೇವಸ್ಥಾನ ತೇಜವಧೆ ಮಾಡಲಿಕ್ಕೆ ಅಲ್ಲಂತಲೂ ಈ ಮೂಲಕ ಹೇಳ್ತೀನಿ. ಅದು ಅಲ್ಲದೆ ನೋಡಿ ಸರ್, ಮುಂದಿನ ದಿನಗಳಲ್ಲಿ ಇವಾಗ ಮಾಧ್ಯಮದಲ್ಲಿ ಕೆಲವೊಂದು ಮಾಧ್ಯಮಗಳೆಲ್ಲ ಸುದ್ದಿ ಹರಿಡ್ತಾ ಇದೆ. ಮುಂದೆ ದಿನಗಳಲ್ಲಿ ನನಗೇನೋ ಹೆಚ್ಚು ಕಮ್ಮಿ ಆದರೆ ಅಲ್ಲ, ನನ್ನ ಫ್ಯಾಮಿಲಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಈ ವರದಿಯನ್ನು ತಯಾರು ಮಾಡಿದ್ರೆ ಅವರೇ ನೇರ ಹೊಣೆಗಾರರು ಸರ್. ಸರ್ ಈ ತನಿಖೆಯೇ ಸುಳ್ಳು ಅಂತ ನೀವು ಹೇಳ್ತಿದ್ದೀರಿ. ಆಮೇಲೆ ಜೊತೆಗೆ ಸುಳ್ಳು ಸ್ಟೇಟ್ಮೆಂಟ್ಗಳನ್ನ ತೆಗೆದುಕೊಂಡು ಅವರೇ ಕ್ರಿಯೇಟ್ ಮಾಡಿ ಬರಿತಾ ಇದ್ದಾರೆ ಅಂತ ನೀವು ಈಗ ಆರೋಪವನ್ನ ಮಾಡ್ತಿದ್ದೀರಾ. ಅಂದರೆ ಆರೋಪ ಅಲ್ಲ ಸರ್, ಇದ್ದ ವಿಷಯ ಅಲ್ಲ ಸರ್, ಇದರಲ್ಲಿ ಆರೋಪ ಅಲ್ಲ. ಇದೆಲ್ಲ ಮಾಡಿಟ್ರು ನನ್ನಿಂದ ಏನಕ್ಕೆ ಸರ್ ಈ ಥರ ಸ್ಟೇಟ್ಮೆಂಟು ಇಲ್ಲ. ನಾನು ವಿಡಿಯೋ ರೆಕಾರ್ಡ್ ಇದೆ, ಆ ವಿಡಿಯೋ ರೆಕಾರ್ಡ್ನ ತೆಗಿಸಿ ಸರ್ ಅವರು. ನಾನು ಏನಕ್ಕೆ ಹೇಳಿಕೆ ಸರ್, ನಾನು ಈ ಥರ ಮಾಡಬೇಕಾ? ನಾನು ಮಾಡಿದರೆ ಆಗ್ಬೋದು. ಹಂಗಾರೆ ಸರಿ, ಮಂಜುನಾಥ್ ಅವರೇ ಇದು ಮಂಜುನಾಥ್ ಗೌಡ್ರು ಇದು ಮಾಡಿರೋದು, ಹಂಗಾರೆ ಅವ್ರನ್ನ ಹೊಡೆದು ಬಡಿದು ಮಾಡಿಸಿರೋದಾ? ಅದು ಆಲೋಚನೆ ಮಾಡಬೇಕಲ್ಲ ಸರ್. ನಾನು 2 ದಿನ ನನಗೆ ತೊಂದರೆ ಕೊಟ್ಟ ವಿಷಯದಲ್ಲಿ ನಾನು ದೂರು ಕೊಟ್ಟಿದ್ದೀನಿ ಸರ್. ಅದೌದು, 2 ದಿನ ಆ ನಂತರ ನನಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಸರ್. ಅದನ್ನು ಹೇಳ್ತಾ ಇದ್ದೀನಿ ಸರ್. ನಾನು ಸುಮ್ಮನೆ ಒಬ್ಬೊಬ್ಬರ ಮೇಲೆ ಗೂಬೆ ಕೂರಿಸೋ ಕೆಲಸಕ್ಕೆ ಬರಬಾರ್ದು. ಅದನ್ನು ಹೇಳ್ತಾ ಇದ್ದೀನಿ ನೋಡಿ. ನನಗೆ 2 ದಿನ ನನಗೆ ಕೊಟ್ಟಿರೋದು ಹೌದು. 2 ದಿನಕ್ಕೆ ನನಗೆ ಯಾರೂ ತೊಂದರೆ ಕೊಟ್ಟಿಲ್ಲ. ಆ ವಿಷಯನೂ ಪ್ರಸ್ತಾವನೆ ಮಾಡ್ತೀನಿ. ಆದರೆ ಈ ರೀತಿಯಲ್ಲಿ ಮಾಡಿರೋದು ನನಗೆ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಸರ್. ಸರ್ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಸರ್. ನಾನು ಇವತ್ತೇ ನೆನೆಸಿದೆ, ಇದನ್ನು ಹಿಡ್ಕೊಂಡು ನೇರವಾಗಿ ಜಡ್ಜ್ ಮುಂದೆ ನಾನೇ ಹೋಗೋಣ ಅಂತಿದ್ದೆ ಸರ್ ಇವತ್ತು. ಮತ್ತು ನಮ್ಮ ವಕೀಲರು ಹೇಳಿದ್ರು ಬೇಡ ಅಂತ ಹೇಳಿದ್ರು. ನಾನೇ ಹೇಳಿದೆ, ಎಲ್ಲ ಲೀಸ್ಟ್ ಮಾಡ್ತೀನಿ, ನಾನೇ ಹೋಗ್ತೀನಿ, ನೇರವಾಗಿ ನ್ಯಾಯಾಲಯ ಮುಖಾಂತರ ಜಡ್ಜ್ ನನ್ನನ್ನು ಅವರಿಗೆ ಹಾಜರುಪಡಿಸಲಿ. ನನಗೆ ಇವನ್ನು ಯಾರ ಮೇಲೆ ನಂಬಿಕೆ ಇಲ್ಲ. ನೇರವಾಗಿ ನಮ್ಮ ತೇಜೋವಧೆ ಆಗ್ತಾಯಿದೆ, ಏನು ಬೇಕಾದ್ರೂ ಆಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಇವರು ಇವತ್ತು ಚಿನ್ನೇನೇ ಅಷ್ಟು ಇಷ್ಟು ಮಾಡಿಸಿದ. ಚಿನ್ನ ಇವನ್ ಸರ್ ಡೆಲ್ಲಿ ಹೋಗಿ ನಾವೇನೋ ಬಂಧನಲ್ಲಿಟ್ಟರು. ಇನ್ನೊಂದು ಕೇಳ್ತೀನಿ ಸರ್, ಡೆಲ್ಲಿ ಹೋಗಿ ಬಂದ ನಂತರ ಸುಜಾತ ಅವ್ರ ಮನೆಯಲ್ಲಿದ್ದಾರಲ್ಲ ಸರ್, ಅವನಷ್ಟೇ ಓಡಾಡಿದವಲ್ಲ ಸರ್, ಅವು ಯಾವ ರೀತಿಯಲ್ಲಿ ಬಂಧನ ಅಂತ ಹೇಳ್ತಾ ಇದ್ದಾರಲ್ಲ ಸರ್? ಏನಕ್ಕೋಸ್ಕರ ಇಷ್ಟೊಂದು ದೊಡ್ಡೊಂದು ಪ್ರಕರಣ ಈ ಥರ ಮುಚ್ಚಾಕೋದು? ಹಂಗಾರೆ ನನ್ನ ಸಂಬಂಧಿ ಪದ್ಮಲತನವ್ರು ಕೊಲೆ ಮಾಡಿಲ್ವಾ? ಹಂಗೆ ತನ್ನಷ್ಟೇ ಬಂದು ನದಿಗೆ ಬಿದ್ದಿರುವುದಾ? ಕೈಕಾಲು ಕಟ್ಟಿ ಬಿದ್ದರು. ಪದ್ಮಲತ ಕೊಲೆ ಆಗಿಲ್ವಾ ಸರ್? ಆನ್ಮಾವತ ಪ್ರಕರಣ ಆಗಿಲ್ವಾ ಸರ್? ಅಲ್ಲಿ ಕೊಲೆ ಆಗಿಲ್ವಾ? ವೇದವಲ್ಲಿ ಟೀಚರ್ ಕೊಲೆ ಆಗಿಲ್ವಾ ಸರ್? ಅಲ್ಲಿ ವೇದವಲ್ಲಿ ಪ್ರಕರಣದಲ್ಲಿ ತಮಗೆಲ್ಲ ನೋಡ್ಬೋದು, ಆರೋಪಿಯನ್ನು ಹಿಡಿದಿಲ್ಲ, ಆದರೆ ಗಂಡನನ್ನೇ ಆರೋಪಿ ಮಾಡಿ ಜೈಲಿಗೆ ಕಳಿಸೋ ವಿಷಯ ಇದೆ. ತಿರ್ಗಿ ಪದ್ಮಲತಾ ವಿಷಯ ಅಷ್ಟೇ, ಅಪ್ಪನ್ನೇ ಆರೋಪಿ ಮಾಡಲ್ಲ ಅಂತಿದ್ರು. ಆದರೆ ಅವತ್ತು ಕಮ್ಯುನಿಸ್ಟ್ ಪಾರ್ಟಿ ಇದ್ದದಕ್ಕೆ ಸ್ಟ್ರೆಂತ್ ಇದ್ದಕ್ಕೆ ಅವ್ರನ್ನ ಆರೋಪಿ ಮಾಡಲಿಕ್ಕೆ ಆಗಿಲ್ಲ. ಯಾರು ದೂರುದಾರರಿದ್ದಾರೆ ಅವ್ರನ್ನೇ ಆರೋಪಿ ಮಾಡೋ ಕೆಲಸ ಇವರು ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ನಾವು ಏನು ಹೇಳಲಿಕ್ಕೆ ಆಗಲ್ಲ. ಅದು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ. ಇವತ್ತೇನಾದರೂ ಕೋರ್ಟ್ ಇದೆ ಅಂತ ಏನೋ ಕರೆದರೆ ಸರ್ ಇವತ್ತೇ ಹೋಗ್ಬಿಡ್ತೀವಿ ಸರ್. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸರ್, ಈ ಒಂದು ಜೀವ ಇದೆ, ಅದನ್ನು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಎಲ್ಲಕ್ಕೂ ತಯಾರಾಗಿದ್ದೀನಿ. ಅದರ ಸತ್ಯಪರ ಹೋರಾಟ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಜನತೆ ಒಂದು ಮಾತ್ರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾನು ದೇವಸ್ಥಾನ ಬರೋ ಷಡ್ಯಂತ್ರ ಮಾಡಿ ಕೆಲಸ ಮಾಡಿಲ್ಲ. ಯಾರೇ ಒಂದು ದುಡ್ಡು ಇಸ್ಕೊಂಡು ನಾನು ಷಡ್ಯಂತ್ರ ಮಾಡೂ ಇಲ್ಲ. ನಾನು ದುಡ್ಡಲ್ಲಿ ಒಂದು ಪಾಲನ್ನು ಹಾಕಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮತ್ತೊಂದಿಷ್ಟು ನಮ್ಮ ಫ್ರೆಂಡ್ಸ್ಗಳು ದುಡ್ಡಲ್ಲಿ ಹೋಗ್ತಾ ಇದ್ದೀನಿ ಸರ್.